ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಂತೂ ಎಲ್ರಿಗೂ ಇಷ್ಟ ಆಗುವಂಥ ತರಕಾರಿ ಪಲಾವ್ ಹೇಗೆ ಮಾಡೋದು ನೋಡೋಣ. ಇದಂತೂ ಎಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೆಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಒಳ್ಳೆ ಟಿಫನ್ಗೂ ಒಳ್ಳೆ ರೆಸಿಪಿ ಆ್ಯಂಡ್ ಲಂಚ್ ಬಾಕ್ಸ್ಗೂ ಕೂಡ. ಸೊ ನೀವು ಇನ್ನೊಂದು ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೊಂದು ಸಬ್ಸ್ಕ್ರೈಬ್ ನನ್ನ ತುಂಬಾ ಮೋಟಿವೇಟ್ ಮಾಡುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಸೊ ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಸೊ ಈಗ ನಾನಿಲ್ಲಿ ಒಂದು ಜಾರ್ ಇಟ್ಕೊಂಡಿದ್ದೀನಿ. ಸೊ ನಾವು ಪಲಾವ್ಗೀಗ ಮಸಾಲೆ ರುಬ್ಕೊಳ್ಳೋಣ. ಇಲ್ಲಿ ನಾನು 2 ಚಿಕ್ಕ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ನೀವು ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ಜನಕ್ಕೆ ಮಾಡ್ತಿದ್ದೀರಾ, ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನಂತರ ನಾನು ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ತುರಿದು ಹಾಕ್ಕೊಬೋದು. ನಂತರ 4 ಹಸಿಮೆಣ್ಸಿನ್ಕಾಯಿ, ನೀವು ಖಾರ ನೋಡಿಕೊಂಡು ನೀವು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ನಂತರ 5ರಿಂದ 6 ಕಡ್ಡಿ ಕೊತ್ತಂಬರಿ ಸೊಪ್ಪು. ನೀವು ಬೇಕಾದ್ರೆ ಪುದೀನನೂ ಕೂಡ ಆ್ಯಡ್ ಮಾಡ್ಬೋದು. ನಿಮಗೆ ಗ್ರೀನ್ ಫ್ಲೇವರ್ ಇಷ್ಟ ಆಗಿದ್ರೆ ಪುದೀನ ಕೂಡ ಆ್ಯಡ್ ಮಾಡಿ. ನಂತರ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕಿ ಸ್ವಲ್ಪ ಸ್ಪೈಸಸ್ ಅಂದರೆ ಲವಂಗ, ಚಕ್ಕೆ, ಪಲಾವ್ ಎಲೆ ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ಟಾರ್ ಫ್ಲವರ್ ಅವೆಲ್ಲ ಹಾಕ್ಕೊಬೋದು. ನಂತರ ಸಣ್ಣ ಈರುಳ್ಳಿಲೇ 2 ನಾನು ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನೀವು ಕ್ಲೀನಾಗಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇಲ್ಲ ಬ್ರೌನ್ ಬರೋವರೆಗೂ ಫ್ರೈ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಪಲಾವ್ಗೆ. ಸೊ ಈಗ ಅದನ್ನು ಈರುಳ್ಳಿನೆಲ್ಲ ಫ್ರೈ ಮಾಡಿದ್ದಾಯ್ತಲ್ಲ. ಸೊ ಈಗ ನಾವು ಆವಾಗಲೇ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೆ ಅಲ್ಲ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿ. ಸೊ ಈಗ ಆ ಮಸಾಲೆನ ಹಾಕಿ ಕ್ಲೀನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು. ಸೊ ನೋಡಿ ಈಗ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಈಗ ಅದನ್ನು ನೀವು ಎಣ್ಣೆ ಬಿಡೋವರೆಗೂ ಸ್ವಲ್ಪ ಲೈಟಾಗಿ ಕುದಿಸಿ. ಈಗ ನಾನು 1 ಟೊಮೆಟೊನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಟೊಮೆಟೊ ಸ್ಕಿಪ್ ಕೂಡ ಮಾಡ್ಕೊಬೋದು. ಸೊ ಈಗ ಅದಾದಮೇಲೆ ನಾನು ಓವರ್ನೈಟ್ ಬಟಾಣಿನ ನೆನೆಸಿಟ್ಕೊಂಡಿದ್ದೆ. ನೀವಿಲ್ಲಾಂದರೆ ಬೇಕಾದರೆ ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಬೋದು, ಅಥವಾ ಬಟಾಣಿ ಇಲ್ಲದೆ ಕೂಡ ಮಾಡ್ಬೋದು. ಬಟ್ ಬಟಾಣಿ ಹಾಕಿದ್ರೆ ಬಾಯಿಗೆ ಏನಾದರೂ ಸಿಗ್ತಾ ಇರುತ್ತೆ ಅಲ್ವಾ, ಸೊ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಬಟಾಣಿ ಹಾಕ್ಕೊಂಡಿದ್ದು. ಸೊ ಬಟಾಣಿನೂ ಕೂಡ ಹಾಕ್ಕೊಂಡು ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು. ಸೊ ಈಗ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡಿ ಮತ್ತೆ ಅದು ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಬಿಡಬೇಕಾಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ನಿಮ್ಗೆ ಇದ್ರ ಘಮ ಎಲ್ಲ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಗೊತ್ತಾ. ಸೊ ಈಗ ಆಲ್ಮೋಸ್ಟ್ ಈ ಥರ ಮಾಡ್ಕೊಂಡಿದ್ದೀನಿ. ಅಂದರೆ ಅದ್ರಲ್ಲಿ ನೀರೆಲ್ಲ ಏನೇನಿತ್ತು ಅದೆಲ್ಲ ಇಂಬ್ರುಕೋಬೇಕು. ಸೊ ಈಗ ನಾನು ತರಕಾರಿ ನೀವು ಏನು ಬೇಕಾದ್ರೂ ಹಾಕ್ಬೋದು. ಸೊ ನಾನಿಲ್ಲಿ ಜಸ್ಟ್ ಕ್ಯಾರೆಟು, ಹುರುಳಿಕಾಯಿ ಮತ್ತು ಗೆಡ್ಡೆಕೋಸನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ತರಕಾರಿ ಎಲ್ಲ ಹಾಕ್ಕೊಂಡು ನಾವು ಮಸಾಲೆ ಎಲ್ಲ ಏನು ಎಣ್ಣೆ ಬಿಟ್ಟು ಕ್ಲೀನಾಗಿ ನೀರೆಲ್ಲ ಇಂಬ್ರಿಸಿರ್ತೀವಿ ಅಲ್ವಾ, ಸೊ ಮಸಾಲೆ ಜೊತೆ ನಾವು ಕ್ಲೀನಾಗಿ ತರಕಾರಿನೆಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ಸೊ ಅಂದರೆ ಮಸಾಲೆ ಜೊತೆ ತರಕಾರಿ ಎಲ್ಲ ಕ್ಲೀನಾಗಿ ಬೆರಿಬೇಕು. ಸೊ ಅಲ್ಲಿವರೆಗೂ ನೀವು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು, ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಗರಂ ಮಸಾಲ, ನೀವು ಬೇಡ ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಕೊಬೋದು. ಇದು ಹಾಕೊಂಡಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಅಷ್ಟೇ. ಗರಂ ಮಸಾಲ ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ 2 ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಆಗಲೇ ಹೇಳ್ದಾಗೆ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ಸೊ ಇವೆರಡನ್ನೂ ಹಾಕಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದು ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್, ಟೇಸ್ಟ್ ಎರಡೂ ಬರುತ್ತೆ ಅಂತ ಅಷ್ಟೇ. ಸೊ ಅದಾದಮೇಲೆ ನೀವು ಅಕ್ಕಿ ಯಾವ ಗ್ಲಾಸಲ್ಲಿ ತೊಗೊಂಡಿರ್ತೀರ ಆ ಗ್ಲಾಸಿನ ಅಳತೆಗೆ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಸೊ ನೀರೆಲ್ಲ ಹಾಕಿದ್ಮೇಲೆ ಕ್ಲೀನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೀವು. ಸೊ ನೋಡಿ ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದಂತೂ ನೀವು ಮಸ್ಟ್ ಟ್ರೈ ಮಾಡಬೇಕು. ನೀವು ಟ್ರೈ ಮಾಡಿದ್ಮೇಲೆ ನಂಗೆ ತಿಳಿಸೋದು ಮರಿಬೇಡಿ. ಸೊ ಈಗ ನೀರೆಲ್ಲ ಹಾಕಿರ್ತೀವಿ ಅಲ್ವಾ, ಸೊ ಈಗ ನೀರೆಲ್ಲ ಹಾಕಿದ್ಮೇಲೆ ಅದು ಸ್ವಲ್ಪ 1-2 ಕುದಿಲಿಕ್ಕೆ ಬಿಡಿ. ಕುದಿದಲ್ಲೇ ನೀವು ಹಂಗೆ ಅಕ್ಕಿ ಹಾಕಬೇಡಿ. ಸೊ ಈಗ ಈ ಕಡೆ ನಾನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ, ಅಂದರೆ ತೊಳೆದು ಸ್ವಲ್ಪ ಹೊತ್ತು ನೆನೆಸಿದೆ ಅಷ್ಟು, ನಾನು 5 ಮಿನಿಟ್ಸ್ ನೆನೆಸಿ ಅಕ್ಕಿ ಕೂಡ ಹಾಕಿದ್ಮೇಲೆ ಇನ್ನೂ ಒಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತರಕಾರಿನೂ ಅಷ್ಟೇ, ನೀವು ಸ್ವಲ್ಪ ಲೈಕ್ ಒಬ್ಬೊಬ್ಬರು ತುಂಬ ಕಮ್ಮಿ ತರಕಾರಿ ಯೂಸ್ ಮಾಡ್ತಾರೆ, ಆ ಥರ ನೀವು ಯೂಸ್ ಮಾಡ್ಬೋದು. ಇಲ್ಲ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೋಬೋದು. ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದ್ಸಲ ಕ್ಲೀನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಷಿಲ್ ಕೂಗಿಸಿ. ಅವಾಗ ಪರ್ಫೆಕ್ಟ್ ಪಲಾವ್ ರೆಡಿಯಾಗಿರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನಂಗೆ ತುಂಬಾ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.